ಹಲೋ ವಿದ್ಯಾರ್ಥಿಗಳ ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳು ಒಂದು ಥರ್ಡ್ ಸೆಮ್ ರಿಸಲ್ಟ್ ಬಗ್ಗೆ ತುಂಬ ಜನ ಕೇಳ್ತಿದ್ರು. ಸೊ ವಿದ್ಯಾರ್ಥಿಗಳ ನಾನು ಕೂಡ ಹೇಳ್ತಿದ್ದೆ VTO ಅಪ್ಡೇಟ್ಸ್ನ ಪ್ರೊವೈಡ್ ಮಾಡುತ್ತೆ ಅಂತಂದು. ಸೊ ಹಾಗೆಯೇ VTO ಕೂಡ ಒಂದು ಅಪ್ಡೇಟನ್ನು ಪ್ರೊವೈಡ್ ಮಾಡಿದೆ. ಸೊ ಅದೇನಪ್ಪ ಅಂದರೆ ಒಂದು ಥರ್ಡ್ ಸೆಮ್ ರಿಸಲ್ಟ್ ಏನಿದೆಲ್ಲ ಸೊ ಫೆಬ್ರವರಿ ಎಂಡ್ ಆಫ್ ದ ಮಂತಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಹೇಳಿದ್ದೆ VTO ಕಂಪಲ್ಸರಿ ಒಂದು ಡಿಲೇ ಆಗ್ತಾ ಹೋದಂಗೆಲ್ಲ ಒಂದು ಅನೌನ್ಸ್ಮೆಂಟನ್ನು ಮಾಡುತ್ತೆ ಅಂತ ಹೇಳಿದೆ. ಸೊ ಅದ್ರ ಪ್ರಕಾರ ಅದ್ರ ತಕ್ಕಂಗೆ ನಮ್ಮ VTO ಕೂಡ ಯಾವುದೇ ಥರ ಒಂದು ಲೇಟ್ ಮಾಡ್ದಂಗೆ ನಮಗೊಂದು ರಿಸಲ್ಟ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಏಕೆಂದರೆ ಲೇಟ್ ಆಗ್ತಾ ಇದೆ ಅಂತಂದು ತುಂಬ ಜನ ಕೇಳ್ತಿದ್ದಾರೆ. ಸೊ ವಿದ್ಯಾರ್ಥಿಗಳು ನಿಮ್ಮದು ಫೋರ್ತ್ ಸೆಮ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನೀವು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀರ ಅಂತ ಗೊತ್ತು. ಒಂದು ಥರ್ಡ್ ಸೆಮ್ ರಿಸಲ್ಟ್ ಏನಾಗುತ್ತೆ ಅಂತ ತುಂಬ ಗೊಂದಲದಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಸೊ ವಿದ್ಯಾರ್ಥಿ ಯಾಕೆ ಡಿಲೇ ಆಗ್ತಾಯಿದೆ ಅಂತ ಕೇಳಿದಾದ್ರೆ ವಿದ್ಯಾರ್ಥಿ ಒಂದು ಥರ್ಡ್ ಸೆಮ್ ರಿಸಲ್ಟ್ ಏನಿದೆಯಲ್ಲ ಸೊ ಫಸ್ಟ್ ಇಯರ್ ರಿಸಲ್ಟ್ ಏನಿದೆಲ್ಲ ಎಲ್ಲ ಇಂಟ್ರಡಕ್ಷನ್ ಪಾರ್ಟ್ ಇತ್ತು. ಸೊ ಈ ಥರ್ಡ್ ಸೆಮ್ಮು ಫೋರ್ತ್ ಸೆಮ್ ಏನಾಗಿರುತ್ತೆ, ನೀವು ಬ್ರಾಂಚ್ ಎಂಟ್ರಿ ಆಗಿರ್ತಾರೆ. ಬ್ರಾಂಚ್ ಎಂಟ್ರಿ ಅಂತಂದರೆ ಎಲ್ಲ ಸಬ್ಜೆಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಒಂದು ನೆಟ್ವರ್ಕ್ ಅನಲೈಸ್ ಆಗಿರ್ಬೋದು, DSDB ಆಗಿರ್ಬೋದು, ಹಾಗೆ M3 ಆಗಿರ್ಬೋದು. ಸೊ ಈ ಸಬ್ಜೆಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ನೀವು ಕಂಪೇರ್ ಮಾಡಿದಾಗ ಒಂದು ಫಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಒಂದು ಥರ್ಡ್ ಸೆಮ್ಮು ಆಮೇಲೆ ಈ ನಂತರ ಏನು ಬರ್ತಲ್ಲ ಥರ್ಡು ಫೋರ್ತು ಇವೆಲ್ಲ ಸಬ್ಜೆಕ್ಟೆಡ್ ರಿಲೇಟೆಡ್ ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ಏನಿರುತ್ತಲ್ಲ ಅದ್ರ ಸಂಬಂಧ ಪಟ್ಟ ಒಂದು ಸಬ್ಜೆಕ್ಟ್ಸ್ ಇರ್ತವೆ. ಸೊ ಅದ್ರ ಸಂಬಂಧ ತುಂಬ ಡಿಲೇ ಆಗ್ತಾ ಇದೆ. ಎಲ್ಲ ಇವ್ಯಾಲ್ಯೂಷನ್ ಮಾಡಬೇಕು, ಎಲ್ಲ ಪರ್ಟಿಕ್ಯುಲರ್ ಆಗಿ ಎಲ್ಲ ಎಷ್ಟು ಮಾರ್ಕ್ಸನ್ನು ಕೊಡ್ಬೇಕು ಅನ್ನೋದನ್ನು, ಹಾಗೆಯೇ ಯಾವುದೇ ವಿದ್ಯಾರ್ಥಿನ ಫೇಲ್ ಮಾಡಬಾರ್ದು ಅನ್ನೋ ಇಂಟೆನ್ಷನಿಂದ ತುಂಬ ಲೇಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅದರಲ್ಲಿ ಕೂಡ ಒಂದು VTO ಪ್ರೋಗ್ರಾಮ್ಸ್ ಆಗಿರ್ಬೋದು, ಹಾಗೆಯೇ ಒಂದು 7th ಸೆಮ್ ಅವರು ತುಂಬ ಇಂಪಾರ್ಟೆಂಟ್ ಇಂಟರ್ನ್ಶಿಪ್ ಆಗಿರ್ಬೋದು. ಸೊ ಇದ್ರ ಸಂಬಂಧ ಲೇಟ್ ಆಗಿದೆ ವಿದ್ಯಾರ್ಥಿ. ಸೊ ಅದರಲ್ಲಿ ಕೂಡ ಥರ್ಡ್ ಸೆಮ್ ವಿದ್ಯಾರ್ಥಿಗಳ ರಿಸಲ್ಟ್ ಏನಿದೆಲ್ಲ ಇನ್ನೂ ಇವ್ಯಾಲ್ಯೂಷನ್ ನಡೀತಾ ಇದೆ, ಚೆಕಿಂಗ್ ಆಗ್ತಾ ಇದೆ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಹಂಗಾಗಿ ಒಂದು VTO ಅವ್ರು ಏನು ಹೇಳ್ತಿದ್ದಾರೆ, ಒಂದು ಫೆಬ್ರವರಿ ಎಂಡ್ ಆಫ್ ದ ಮಂತಲ್ಲಿ ಬರ್ಬೋದು. ಸೊ ಅಂದರೆ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಜನ ವೆಯ್ಟ್ ಮಾಡಿ ವಿದ್ಯಾರ್ಥಿ. ಸೊ ಅಪ್ಡೇಟ್ ಬಂದ ತಕ್ಷಣ ನಾನು ತಿಳಿಸ್ತೇನೆ ವಿದ್ಯಾರ್ಥಿ, ಟೆನ್ಷನ್ ತೊಗೊಳ್ಕೋಬೇಡಿ. ಹಾಗೆಯೇ ಫೋರ್ತ್ ಸೆಮ್ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಸೊ ವಿದ್ಯಾರ್ಥಿಗಳು ನಾನು ಇನ್ನೊಂದು ಒನ್ ಡೇ ಒಳಗೆ ನಿಮ್ಗೊಂದು ಫೋರ್ತ್ ಸೆಮ್ದು ಸಬ್ಜೆಕ್ಟ್ಸ್ ಏನಿದೆಲ್ಲ ಅದರ ಅನಲೈಸ್ ಬಗ್ಗೆ ಬಿಡ್ತೀನಿ. ಅದ್ರಲ್ಲಿ ಕೂಡ ಇಂಪಾರ್ಟೆಂಟ್ ENC ವಿದ್ಯಾರ್ಥಿಗಳು ಏನಿದೆಲ್ಲ ಸೊ ENC ಬೇಕಾಗಿರೋಂಥ ಏನೊಂದು ಸಿಲೆಬಸ್ ಏನಿದೆಲ್ಲ ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ವಿದ್ಯಾರ್ಥಿಗಳು, ಏನೇನು ಸಬ್ಜೆಕ್ಟ್ಸ್ ಯಾವ್ದಾರು ಇರುತ್ತೆ. ಸೊ ಅಡ್ವಾನ್ಸಾಗಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಅಡ್ವಾನ್ಸಾಗಿ ಸ್ಟಾರ್ಟ್ ಮಾಡಿಬಿಡಿ. ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ಬಟ್ ನಮಗೆ ಅನುಭವ ಇರುತ್ತೆ. ಸೊ ಹಂಗಾಗಿ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ವಿದ್ಯಾರ್ಥಿ. ಯಾರ್ಯಾರು ಬೇಕಾದ ಕಾನ್ವರ್ಸೇಷನ್ ತಿಳಿಸಿ. ಥ್ಯಾಂಕ್ ಯು.